ಇದ್ರ ಮಧ್ಯೆ ಪಾಕಿಸ್ತಾನ ಪರಿಸ್ಥಿತಿ ಪಾತಾಳಕ್ಕೆ ಬಿದ್ದು ಹೋಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ದಿನದಿಂದ ದಿನಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಬಿಖಾರಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮೊದಲಿನಿಂದನೂ ಕೂಡ ಇದೆ, ಆ ಮಾತು ಬೇರೆ. ಆದರೆ ಇನ್ನೂ ಕೂಡ ಪರಿಸ್ಥಿತಿ ಹದಗೆಟ್ಟಿದೆ. ಪಾಪಿ ಪಾಕಿಸ್ತಾನದ ಆರ್ಥಿಕತೆ ಈಗ ಪಾತಾಳಕ್ಕೆ ಕುಸಿದು ಹೋಗಿದೆ. ಸಾಲದ ಪ್ರಮಾಣ 80 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಎಷ್ಟು? 80 ಲಕ್ಷ ಕೋಟಿ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಸಾಲ ಈ ಸಾರಿ ಇನ್ನೂ ಹೆಚ್ಚಳ ಆಗಿದೆ. 54.5 ಲಕ್ಷ ಕೋಟಿ ದೇಶೀಯ ಸಾಲ ಇದೆಯಂತೆ. 26 ಲಕ್ಷ ಕೋಟಿ ಬಾಹ್ಯ ಸಾಲ, ಅಂದರೆ ಪಾಕಿಸ್ತಾನದಿಂದ ಹೊರ ದೇಶಗಳಿಂದ ತಗೊಂಡ್ಬಂದ ಸಾಲ. ಪಾಕ್ ಸಾಲದ ಪ್ರಮಾಣ GDPಗಿಂತ 70% ಹೆಚ್ಚಾಗಿದೆ. GDPಗಿಂತ 70% ಹೆಚ್ಚಾಗಿದೆ. 80 ಲಕ್ಷ ಕೋಟಿ ಅಂದರೆ ಎಷ್ಟು ಗೊತ್ತಾ? ಒಂದೇ ಒಂದು ಸಿಂಪಲ್ ಆದಂಥ ಉದಾಹರಣೆ ಹೇಳ್ಬಿಡ್ತೀನಿ ವೀಕ್ಷಕರೇ. ನಮ್ಮ ಕರ್ನಾಟಕದ ಬಜೆಟ್ ಪರ್ ಇಯರ್ 4 ಲಕ್ಷ ಕೋಟಿ. ನಾವು ಒಂದ್ಸರಿ ಆರ್ಥಿಕ ಆಯವ್ಯಯ ಮಂಡನೆ ಮಾಡಿದರೆ 4 ಲಕ್ಷ ಕೋಟಿ ರೂಪಾಯಿ ಅದರ ಗಾತ್ರ ಇರುತ್ತೆ. ಪಾಕಿಸ್ತಾನದ್ದು 80 ಲಕ್ಷ ಕೋಟಿ ಸಾಲ ಅಂತಂದರೆ ನೀವು ಇಮ್ಯಾಜಿನ್ ಮಾಡಿ, ಪಾಕಿಸ್ತಾನದವರಿಗೆ ಆ ರೀತಿ ಆರ್ಥಿಕತೆ ಬಂದರೆ 20 ವರ್ಷ ಅವರು ನಮ್ಮ ಕರ್ನಾಟಕದ ಬಜೆಟ್ನ ರೀತಿ ಘೋಷಣೆ ಮಾಡಬಹುದು. 20 ವರ್ಷ ಬಜೆಟ್ ಮಂಡನೆ ಮಾಡಬಹುದು. ಪಾಕಿಸ್ತಾನದ ಸಾಲದಲ್ಲಿ ಕರ್ನಾಟಕದ 20 ಬಜೆಟ್ ಮಂಡಿಸಬಹುದು. ಅಷ್ಟು ಅವರು ಸಾಲ ಇಟ್ಕೊಂಡಿದ್ದಾರೆ. ಮೊನ್ನೆ ನಿಮ್ಗೆ ಹೇಳ್ತಾ ಇದ್ದೆ, 1 kg ಗೋಧಿ ಹಿಟ್ಟು 1700 ರೂಪಾಯಿ ಪಾಕಿಸ್ತಾನದಲ್ಲಿ. ಗೋಧಿನ ಗೂಗಲಲ್ಲಿ ಸರ್ಚ್ ಮಾಡುವಂಥ ಪರಿಸ್ಥಿತಿ ಪಾಕಿಸ್ತಾನದವ್ರಿಗೆ ಬಂದಿದೆ. ಹೀಗಾಗಿ ಆರ್ಥಿಕತೆ ಅನ್ನುವಂಥದ್ದು ಛಿದ್ರ. ಇದ್ರ ಮಧ್ಯೆ ಈ ನನ್ನ ಮಕ್ಕಳಿಗೆ ದಿಮಾಕ್ ಬೇರೆ. ಮೊದಲು ಆರ್ಥಿಕತೆ ಸದೃಢ ಮಾಡ್ಕೊಳ್ಳಿ ಮಾರಾಯ, ಆಮೇಲೆ ನೀವು ಬೇರೆ ದೇಶದ ಮೇಲೆ ಯುದ್ಧಕ್ಕೆ ಬರೆಯುವಂತೆ. ಈ ರೀತಿ ಬಿಕಾರಿ ಪರಿಸ್ಥಿತಿ ಅದಕ್ಕಿದೆ. ಈಗ ಇದ್ರ ಮಧ್ಯೆ ಪಾಕಿಸ್ತಾನ ಪರಿಸ್ಥಿತಿ ಪಾತಾಳಕ್ಕೆ ಬಿದ್ದು ಹೋಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ದಿನದಿಂದ ದಿನಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಬಿಖಾರಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮೊದಲಿನಿಂದನೂ ಕೂಡ ಇದೆ, ಆ ಮಾತು ಬೇರೆ. ಆದರೆ ಇನ್ನೂ ಕೂಡ ಪರಿಸ್ಥಿತಿ ಹದಗೆಟ್ಟಿದೆ. ಪಾಪಿ ಪಾಕಿಸ್ತಾನದ ಆರ್ಥಿಕತೆ ಈಗ ಪಾತಾಳಕ್ಕೆ ಕುಸಿದು ಹೋಗಿದೆ. ಸಾಲದ ಪ್ರಮಾಣ 80 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಎಷ್ಟು? 80 ಲಕ್ಷ ಕೋಟಿ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಸಾಲ ಈ ಸಾರಿ ಇನ್ನೂ ಹೆಚ್ಚಳ ಆಗಿದೆ. 54.5 ಲಕ್ಷ ಕೋಟಿ ದೇಶೀಯ ಸಾಲ ಇದೆಯಂತೆ. 26 ಲಕ್ಷ ಕೋಟಿ ಬಾಹ್ಯ ಸಾಲ, ಅಂದರೆ ಪಾಕಿಸ್ತಾನದಿಂದ ಹೊರ ದೇಶಗಳಿಂದ ತಗೊಂಡ್ಬಂದ ಸಾಲ. ಪಾಕ್ ಸಾಲದ ಪ್ರಮಾಣ GDPಗಿಂತ 70% ಹೆಚ್ಚಾಗಿದೆ. GDPಗಿಂತ 70% ಹೆಚ್ಚಾಗಿದೆ. 80 ಲಕ್ಷ ಕೋಟಿ ಅಂದರೆ ಎಷ್ಟು ಗೊತ್ತಾ? ಒಂದೇ ಒಂದು ಸಿಂಪಲ್ ಆದಂಥ ಉದಾಹರಣೆ ಹೇಳ್ಬಿಡ್ತೀನಿ ವೀಕ್ಷಕರೇ. ನಮ್ಮ ಕರ್ನಾಟಕದ ಬಜೆಟ್ ಪರ್ ಇಯರ್ 4 ಲಕ್ಷ ಕೋಟಿ. ನಾವು ಒಂದ್ಸರಿ ಆರ್ಥಿಕ ಆಯವ್ಯಯ ಮಂಡನೆ ಮಾಡಿದರೆ 4 ಲಕ್ಷ ಕೋಟಿ ರೂಪಾಯಿ ಅದರ ಗಾತ್ರ ಇರುತ್ತೆ. ಪಾಕಿಸ್ತಾನದ್ದು 80 ಲಕ್ಷ ಕೋಟಿ ಸಾಲ ಅಂತಂದರೆ ನೀವು ಇಮ್ಯಾಜಿನ್ ಮಾಡಿ, ಪಾಕಿಸ್ತಾನದವರಿಗೆ ಆ ರೀತಿ ಆರ್ಥಿಕತೆ ಬಂದರೆ 20 ವರ್ಷ ಅವರು ನಮ್ಮ ಕರ್ನಾಟಕದ ಬಜೆಟ್ನ ರೀತಿ ಘೋಷಣೆ ಮಾಡಬಹುದು. 20 ವರ್ಷ ಬಜೆಟ್ ಮಂಡನೆ ಮಾಡಬಹುದು. ಪಾಕಿಸ್ತಾನದ ಸಾಲದಲ್ಲಿ ಕರ್ನಾಟಕದ 20 ಬಜೆಟ್ ಮಂಡಿಸಬಹುದು. ಅಷ್ಟು ಅವರು ಸಾಲ ಇಟ್ಕೊಂಡಿದ್ದಾರೆ. ಮೊನ್ನೆ ನಿಮ್ಗೆ ಹೇಳ್ತಾ ಇದ್ದೆ, 1 kg ಗೋಧಿ ಹಿಟ್ಟು 1700 ರೂಪಾಯಿ ಪಾಕಿಸ್ತಾನದಲ್ಲಿ. ಗೋಧಿನ ಗೂಗಲಲ್ಲಿ ಸರ್ಚ್ ಮಾಡುವಂಥ ಪರಿಸ್ಥಿತಿ ಪಾಕಿಸ್ತಾನದವ್ರಿಗೆ ಬಂದಿದೆ. ಹೀಗಾಗಿ ಆರ್ಥಿಕತೆ ಅನ್ನುವಂಥದ್ದು ಛಿದ್ರ. ಇದ್ರ ಮಧ್ಯೆ ಈ ನನ್ನ ಮಕ್ಕಳಿಗೆ ದಿಮಾಕ್ ಬೇರೆ. ಮೊದಲು ಆರ್ಥಿಕತೆ ಸದೃಢ ಮಾಡ್ಕೊಳ್ಳಿ ಮಾರಾಯ, ಆಮೇಲೆ ನೀವು ಬೇರೆ ದೇಶದ ಮೇಲೆ ಯುದ್ಧಕ್ಕೆ ಬರೆಯುವಂತೆ. ಈ ರೀತಿ ಬಿಕಾರಿ ಪರಿಸ್ಥಿತಿ ಅದಕ್ಕೆ. ಇದ್ರ ಮಧ್ಯೆ ಪಾಕಿಸ್ತಾನ ಪರಿಸ್ಥಿತಿ ಪಾತಾಳಕ್ಕೆ ಬಿದ್ದು ಹೋಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ದಿನದಿಂದ ದಿನಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಬಿಖಾರಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮೊದಲಿನಿಂದನೂ ಕೂಡ ಇದೆ, ಆ ಮಾತು ಬೇರೆ. ಆದರೆ ಇನ್ನೂ ಕೂಡ ಪರಿಸ್ಥಿತಿ ಹದಗೆಟ್ಟಿದೆ. ಪಾಪಿ ಪಾಕಿಸ್ತಾನದ ಆರ್ಥಿಕತೆ ಈಗ ಪಾತಾಳಕ್ಕೆ ಕುಸಿದು ಹೋಗಿದೆ. ಸಾಲದ ಪ್ರಮಾಣ 80 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಎಷ್ಟು? 80 ಲಕ್ಷ ಕೋಟಿ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಸಾಲ ಈ ಸಾರಿ ಇನ್ನೂ ಹೆಚ್ಚಳ ಆಗಿದೆ. 54.5 ಲಕ್ಷ ಕೋಟಿ ದೇಶೀಯ ಸಾಲ ಇದೆಯಂತೆ.
26 ಲಕ್ಷ ಕೋಟಿ ಬಾಹ್ಯ ಸಾಲ ಅಂದ್ರೆ ಪಾಕಿಸ್ತಾನದಿಂದ ಹೊರ ದೇಶಗಳಿಂದ ತಗೊಂಡ್ಬಂದ ಸಾಲ. ಪಾಕ್ ಸಾಲದ ಪ್ರಮಾಣ GDP-ಗಿಂತ 70% ಹೆಚ್ಚಾಗಿದೆ. GDP-ಗಿಂತ 70% ಹೆಚ್ಚಾಗಿದೆ. 80 ಲಕ್ಷ ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ಒಂದೇ ಒಂದು ಸಿಂಪಲ್ ಆದಂಥ ಉದಾಹರಣೆ ಹೇಳ್ಬಿಡ್ತೀನಿ ವೀಕ್ಷಕರೇ. ನಮ್ಮ ಕರ್ನಾಟಕದ ಬಜೆಟ್ ಪರ್ ಇಯರ್ 4 ಲಕ್ಷ ಕೋಟಿ. ನಾವು ಒಂದ್ಸರಿ ಆರ್ಥಿಕ ಆಯವ್ಯಯ ಮಂಡನೆ ಮಾಡಿದರೆ 4 ಲಕ್ಷ ಕೋಟಿ ರೂಪಾಯಿ ಅದರ ಗಾತ್ರ ಇರುತ್ತೆ. ಪಾಕಿಸ್ತಾನದ್ದು 80 ಲಕ್ಷ ಕೋಟಿ ಸಾಲ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಪಾಕಿಸ್ತಾನದವರಿಗೆ ಆ ರೀತಿ ಆರ್ಥಿಕತೆ ಬಂದರೆ 20 ವರ್ಷ ಅವರು ನಮ್ಮ ಕರ್ನಾಟಕದ ಬಜೆಟ್ನ ರೀತಿ ಘೋಷಣೆ ಮಾಡಬಹುದು. 20 ವರ್ಷ ಬಜೆಟ್ ಮಂಡನೆ ಮಾಡಬಹುದು. ಪಾಕಿಸ್ತಾನದ ಸಾಲದಲ್ಲಿ ಕರ್ನಾಟಕದ 20 ಬಜೆಟ್ ಮಂಡಿಸಬಹುದು. ಅಷ್ಟು ಅವರು ಸಾಲ ಇಟ್ಕೊಂಡಿದ್ದಾರೆ. ಮೊನ್ನೆ ನಿಮ್ಗೆ ಹೇಳ್ತಾ ಇದ್ದೆ, 1 kg ಗೋಧಿ ಹಿಟ್ಟು 1700 ರೂಪಾಯಿ ಪಾಕಿಸ್ತಾನದಲ್ಲಿ. ಗೋಧಿನ ಗೂಗಲಲ್ಲಿ ಸರ್ಚ್ ಮಾಡುವಂಥ ಪರಿಸ್ಥಿತಿ ಪಾಕಿಸ್ತಾನದವ್ರಿಗೆ ಬಂದಿದೆ. ಹೀಗಾಗಿ ಆರ್ಥಿಕತೆ ಅನ್ನುವಂಥದ್ದು ಛಿದ್ರ. ಇದ್ರ ಮಧ್ಯೆ ಈ ನನ್ನ ಮಕ್ಕಳಿಗೆ ದಿಮಾಕ್ ಬೇರೆ. ಮೊದಲು ಆರ್ಥಿಕತೆ ಸದೃಢ ಮಾಡ್ಕೊಳ್ಳಿ ಮಾರಾಯ, ಆಮೇಲೆ ನೀವು ಬೇರೆ ದೇಶದ ಮೇಲೆ ಯುದ್ಧಕ್ಕೆ ಬರೆಯುವಂತೆ. ಈ ರೀತಿ ಬಿಕಾರಿ ಪರಿಸ್ಥಿತಿ ಅದಕ್ಕಿದೆ. ಈಗ ಇದ್ರ ಮಧ್ಯೆ ಪಾಕಿಸ್ತಾನ ಪರಿಸ್ಥಿತಿ ಪಾತಾಳಕ್ಕೆ ಬಿದ್ದು ಹೋಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ದಿನದಿಂದ ದಿನಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಬಿಕಾರಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮೊದಲಿನಿಂದನೂ ಕೂಡ ಇದೆ, ಆ ಮಾತು ಬೇರೆ. ಆದರೆ ಇನ್ನೂ ಕೂಡ ಪರಿಸ್ಥಿತಿ ಹದಗೆಟ್ಟಿದೆ. ಪಾಪಿ ಪಾಕಿಸ್ತಾನದ ಆರ್ಥಿಕತೆ ಈಗ ಪಾತಾಳಕ್ಕೆ ಕುಸಿದು ಹೋಗಿದೆ. ಸಾಲದ ಪ್ರಮಾಣ 80 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಎಷ್ಟು? 80 ಲಕ್ಷ ಕೋಟಿ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಸಾಲ ಈ ಸಾರಿ ಇನ್ನೂ ಹೆಚ್ಚಳ ಆಗಿದೆ. 54.5 ಲಕ್ಷ ಕೋಟಿ ದೇಶೀಯ ಸಾಲ ಇದೆಯಂತೆ. 26 ಲಕ್ಷ ಕೋಟಿ ಬಾಹ್ಯ ಸಾಲ ಅಂದ್ರೆ ಪಾಕಿಸ್ತಾನದಿಂದ ಹೊರ ದೇಶಗಳಿಂದ ತಗೊಂಡ್ಬಂದ ಸಾಲ. ಪಾಕ್ ಸಾಲದ ಪ್ರಮಾಣ GDP-ಗಿಂತ 70% ಹೆಚ್ಚಾಗಿದೆ. GDP-ಗಿಂತ 70% ಹೆಚ್ಚಾಗಿದೆ. 80 ಲಕ್ಷ ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ಒಂದೇ ಒಂದು ಸಿಂಪಲ್ ಆದಂಥ ಉದಾಹರಣೆ ಹೇಳ್ಬಿಡ್ತೀನಿ ವೀಕ್ಷಕರೇ. ನಮ್ಮ ಕರ್ನಾಟಕದ ಬಜೆಟ್ ಪರ್ ಇಯರ್ 4 ಲಕ್ಷ ಕೋಟಿ. ನಾವು ಒಂದ್ಸರಿ ಆರ್ಥಿಕ ಆಯವ್ಯಯ ಮಂಡನೆ ಮಾಡಿದರೆ 4 ಲಕ್ಷ ಕೋಟಿ ರೂಪಾಯಿ ಅದರ ಗಾತ್ರ ಇರುತ್ತೆ. ಪಾಕಿಸ್ತಾನದ್ದು 80 ಲಕ್ಷ ಕೋಟಿ ಸಾಲ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಪಾಕಿಸ್ತಾನದವರಿಗೆ ಆ ರೀತಿ ಆರ್ಥಿಕತೆ ಬಂದರೆ 20 ವರ್ಷ ಅವರು ನಮ್ಮ ಕರ್ನಾಟಕದ ಬಜೆಟ್ನ ರೀತಿ ಘೋಷಣೆ ಮಾಡಬಹುದು. 20 ವರ್ಷ ಬಜೆಟ್ ಮಂಡನೆ ಮಾಡಬಹುದು. ಪಾಕಿಸ್ತಾನದ ಸಾಲದಲ್ಲಿ ಕರ್ನಾಟಕದ 20 ಬಜೆಟ್ ಮಂಡಿಸಬಹುದು. ಅಷ್ಟು ಅವರು ಸಾಲ ಇಟ್ಕೊಂಡಿದ್ದಾರೆ. ಮೊನ್ನೆ ನಿಮ್ಗೆ ಹೇಳ್ತಾ ಇದ್ದೆ, 1 kg ಗೋಧಿ ಹಿಟ್ಟು 1700 ರೂಪಾಯಿ ಪಾಕಿಸ್ತಾನದಲ್ಲಿ. ಗೋಧಿನ ಗೂಗಲಲ್ಲಿ ಸರ್ಚ್ ಮಾಡುವಂಥ ಪರಿಸ್ಥಿತಿ ಪಾಕಿಸ್ತಾನದವ್ರಿಗೆ ಬಂದಿದೆ. ಹೀಗಾಗಿ ಆರ್ಥಿಕತೆ ಅನ್ನುವಂಥದ್ದು ಛಿದ್ರ. ಇದ್ರ ಮಧ್ಯೆ ಈ ನನ್ನ ಮಕ್ಕಳಿಗೆ ದಿಮಾಕ್ ಬೇರೆ. ಮೊದಲು ಆರ್ಥಿಕತೆ ಸದೃಢ ಮಾಡ್ಕೊಳ್ಳಿ ಮಾರಾಯ, ಆಮೇಲೆ ನೀವು ಬೇರೆ ದೇಶದ ಮೇಲೆ ಯುದ್ಧಕ್ಕೆ ಬರೆಯುವಂತೆ. ಈ ರೀತಿ ಬಿಕಾರಿ ಪರಿಸ್ಥಿತಿ